ಕೆಟಿಎಂ ಕಡೆಯಿಂದ ಒಂದು ಮಲ್ಟಿ ಸಿಲಿಂಡರ್ ಗಾಡಿಗೋಸ್ಕರ ಕಾಯ್ತಾ ಇರೋರಿಗೆ ಒಂದು ಗುಡ್ ನ್ಯೂಸ್ ಇದೆ. ಗ್ಲೋಬಲಿ ಕೆಟಿಎಂ 490ಗೋಸ್ಕರ ಜನ ವೇಟ್ ಮಾಡ್ತಾ ಇದ್ರೆ, ಕೆಟಿಎಂ ಮಾತ್ರ ಹೊಸ RC450ನ ಲಾಂಚ್ ಮಾಡಿದ್ದಾರೆ. ಪ್ರೊಡಕ್ಷನ್ಗೆ ರೆಡಿ ಇರೋ RC450 ಚೈನಾದಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಇದು CF ಮೋಟೋ ಅವರ ಜೊತೆ ಕೊಲಾಬ್ರೇಷನ್ ಅಲ್ಲಿ ಅವರ 450 SR ಪ್ಲಾಟ್ಫಾರ್ಮ್ ನ ಮೇಲೆ ಬಿಲ್ಡ್ ಆಗಿದೆ. ಇದರಲ್ಲಿ 449cc ಪ್ಯಾರಲಲ್ ಟ್ವಿನ್ ಇಂಜಿನ್ ಇದೆ, 270 ಡಿಗ್ರಿ ಕ್ರ್ಯಾಂಕ್, 56 ಹಾರ್ಸ್ ಪವರ್, 39 ನ್ಯೂಟನ್ ಮೀಟರ್ ಟಾರ್ಕ್ ಫಿಗರ್ ಜೊತೆ ಬರೀ 168 ಕಿಲೋಸ್ ವೇಟ್ಗೆ ಈ ಗಾಡಿಗೆ ಒಳ್ಳೆ ಆಂಟಿಸಿಪೇಷನ್ ಕೊಡುತ್ತೆ. ಸಿಂಗಲ್ ಸೈಡೆಡ್ ಸ್ವಿಂಗ್ ಆರ್ಮ್ ಜೊತೆ ಅಡ್ಜಸ್ಟಬಲ್ WP ಎಪೆಕ್ಸ್ ಸಸ್ಪೆನ್ಷನ್ ಇದನ್ನ ತುಂಬಾ ಅಗ್ರೆಸಿವ್ ಸ್ಮಾಲ್ ಕೆಪಾಸಿಟಿ KTM ಆಗಿ ಮಾಡುತ್ತೆ ಗ್ಲೋಬಲ್ ಲೆವೆಲ್ ಅಲ್ಲಿ. ಬಟ್ ಟ್ವಿಸ್ಟ್ ಏನಂದ್ರೆ, ಚೈನಾದಲ್ಲಿ ಲಾಂಚ್ ಆಗಿರೋ ಗಾಡಿ ನಮ್ಮ ಇಂಡಿಯಾದಲ್ಲಿ ಬರಲ್ಲ. ಅದ್ರ ಪರವಾಗಿ ಬಜಾಜ್ ಜೊತೆ KTM ಅವರು ಇನ್ ಹೌಸ್ ಒಂದು 450cc ಟ್ವಿನ್ ಸಿಲಿಂಡರ್ ಪ್ಲಾಟ್ಫಾರ್ಮ್ ಮೇಲೆ R&D ಮಾಡ್ತಾ ಇದ್ದಾರೆ. ಒಂದು ಮೇಡ್ ಇನ್ ಇಂಡಿಯಾ ಮತ್ತೆ ಹೈಲಿ ರಿಫೈನ್ಡ್ ಅಂಡ್ ರಿಲಯಬಲ್ ಇಂಜಿನ್ ನ ಜನರಿಗೆ ಕೊಡಕ್ಕೆ. ಇದರ ಗ್ಲೋಬಲ್ ರಿವೀಲ್ ನ 2027 ತನಕ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇಂಡಿಯಾದಲ್ಲಿ ಗಾಡಿ ಅದೇ ವರ್ಷ ಬರುತ್ತಾ ಇಲ್ಲ ಅದ್ರ ಮುಂದಿನ ವರ್ಷ ಬರುತ್ತಾ ಅಂತ ಹೇಳಕ್ಕಾಗಲ್ಲ. ಈ ಗಾಡಿ ಅಪ್ರಿಲಿಯಾ RS457 ಮತ್ತೆ ಅಪ್ಕಮಿಂಗ್ BMW 450ಗೆ ಒಳ್ಳೆ ಕಾಂಪಿಟೇಟರ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಸೊ ನಿಮ್ಗೆಲ್ಲ RC450 ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ.